ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೈಷ್ಣವ್ಗೆ ಎಲ್ಲ ಸತ್ಯ ಹೇಳ್ಬಿಟ್ಲಾ ಕೀರ್ತಿ? ಈ ಕಡೆ ಭಾಗ್ಯ ಕಣ್ಣಾಮಂಡಲ ಆಗ್ತಿರೋದು ಯಾಕೆ? ಕಾವೇರಿ ಗಡ ಗಡ ನಡಕ್ತಿರೋದು ಯಾಕೆ? ಗೊಂಬೆ ಆಡಿಸೋರು ಹೇಳಿದ ಸತ್ಯ ನಿಜವಾಗ್ತಾ ಇದೆಯಾ? ಭವಿಷ್ಯ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾಳೆ, ಹಾಸ್ಪಿಟಲೈಸ್ ಆಗಿದ್ದಾಳೆ. ಅವ್ರಿಗೆ ತುಂಬಾ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ಆಪ್ರೇಷನ್ ಮಾಡಬೇಕಾಗಿದೆ. ಹಾಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ ನಂತರ, ಡಾಕ್ಯುಮೆಂಟೇಷನ್ ಆದ ನಂತರ ಇಲ್ಲಿ ಲಕ್ಷ್ಮಿ ಆಪ್ರೇಷನ್ನ ಶುರು ಮಾಡ್ಕೊತಿದ್ದಾರೆ. ತನ್ನ ಲಕ್ಷ್ಮಿಗೆ ಏನೂ ಕೂಡ ಆಗಬಾರ್ದು ಅಂತ ವೈಷ್ಣವ್ ಕೇಳ್ಕೊತಿದ್ದಾನೆ. ಕಾವೇರಿ ಮತ್ತು ಸುಪ್ರೀತಾ ಬಂದಿದ್ದೆ, ತನ್ನ ಲಕ್ಷ್ಮಿ ಬ್ಲಡ್ ಎಲ್ಲ ಆಗೋಗಿತ್ತು ಬಾಡಿ ಪೂರ್ತಿ. ಅವರಿಲ್ಲ ಅಂದರೆ ನನ್ನಿಂದ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ನನ್ನ ಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಏನೂ ಆಗಬಾರ್ದು ಅಂತ ವೈಶ್ ಕಣ್ಣೀರು ಹಾಕ್ತಿದ್ರೆ, ಈ ಕಡೆ ಕೀರ್ತಿ ತುಂಬಾ ವಿಚಾರ ಮಾಡ್ಕೋತಾಳೆ. ಸಮಾಧಾನ ಮಾಡೋಕ್ಕೆ ಹೋದ್ರು ವೈಶ್ ದೂರ ಹೋಗ್ತಾನೆ. ನಂತರ ಇದೆಲ್ಲ ಹೇಗಾಯಿತು ಏನು ಅಂತದಾಗೆ ಇಲ್ಲಿ ಕೃಷ್ಣ ಅಂಕಲ್ ಎಂಟ್ರಿ ಕೊಟ್ಟದ್ದೆ ಇದಕ್ಕೆಲ್ಲ ಕಾರಣ ಕೀರ್ತಿಯಿಂದಾನೇ ಇಷ್ಟೆಲ್ಲ ಆಗಿದ್ದು, ನನ್ನ ಹತ್ರ ಪ್ರೂಫ್ ಇದೆ ಅಂತಾರೆ. ಬಟ್ ಕೀರ್ತಿ ಕಾರುಣ್ಯ ಅವರಿಬ್ಬರು ಮಾತ್ರ ನಾವು ಮಾಡಿಲ್ಲ ಅಂತಾನೆ ವಾದಿಸ್ತಿದ್ದಾರೆ. ಬಿಕಾಸ್ ಇಲ್ಲಿ ಕಾರುಣ್ಯ ಅವರಂತೂ ತನ್ನ ಮಗಳು ಲಕ್ಷ್ಮಿನ ಬದುಕ್ಸೋಕೆ ಹೋದ್ಲೇ ಹೊರತು ಬೈ ಆಕ್ಸಿಡೆಂಟ್ ಆಗಿ ಈ ರೀತಿ ಆಯಿತು ಹೊರತು ಅವಳು ಬೇಕು ಅಂತ ಮಾಡಿದ್ದಲ್ಲ ಅಂತ. ಆದರೆ ಇಲ್ಲಿ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಕೀರ್ತಿ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು ಅಂತ ಕಾವೇರಿ ಅವರು, ಈ ಕಡೆ ಕೃಷ್ಣ ಅವರು, ಆ ಕಡೆ ಸುಪ್ರೀತಾ ಅವರು, ನಿನ್ಗೇನು ಮಾಡಿದ್ದೆ ಲಕ್ಷ್ಮಿನ ಕರ್ಕೊಂಡು ಹೋಗಿ ಕೆರೆ ಹತ್ರ ಅನ್ನೋದನ್ನ ಮರ್ತಿದ್ವಿ ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿ ಕಪಾಳಕ್ಕೆ ಬಾರಿಸ್ತಾರೆ. ಆದರೆ ಇಲ್ಲಿ ವೈಷ್ಣವ್ ಹತ್ರ ಲಕ್ಷ್ಮಿ ಬಂದಿದ್ದೆ, ಕೀರ್ತಿ ಬಂದಿದೆ ನೋಡು ವೈಶ್, ಎಲ್ಲರೂ ಏನೋ ಹೇಳ್ತಿರ್ಬೋದು, ಆದರೆ ನಿನಗೂ ನಾನು ಏನು ಅಂತ ಗೊತ್ತಿದೆ ಅಲ್ವಾ, ನೀನು ಕೂಡ ಅದೇ ರೀತಿ ಹೇಳ್ತೀಯ ಅಂತ ಹೇಳ್ತಿದ್ರೆ ನನ್ನ ಲಕ್ಷ್ಮಿಗೆ ನೀನೇನಾದರೂ ಚಾಕು ಚುಚ್ಚಿದ್ದು ನಿಜ ಆಗಿ ಇವತ್ತು ಲಕ್ಷ್ಮಿ ಪರಿಸ್ಥಿತಿ ನೀನು ಕಾರಣ ಆಗಿದ್ರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಈ ಒಂದು ವಿಷಯವಾಗಿ. ಕಾರುಣ್ಯ ಅವರೇ ಇನ್ಫಾರ್ಮ್ ಮಾಡ್ತಾರೆ. ನಂತರ ಇಲ್ಲಿ ಕೀರ್ತಿನ ಕರ್ಕೊಂಡೋಗಿ ಕಾವೇರಿ ಅವರು, ನಾನು ನಿನ್ನನ್ನು ವೈಶಿಂದ ದೂರ ಮಾಡು ಲಕ್ಷ್ಮಿನ ಅಂತ ಹೇಳಿದ್ನೇ ಹೊರತು ಇಂಥ ಕೆಲಸ ಮಾಡು ಅಂತ ಹೇಳಿದ್ನ. ಎಂಥ ಕೆಲಸ ಮಾಡಿಬಿಟ್ಟ ಕೀರ್ತಿ, ಲಕ್ಷ್ಮಿ ಪ್ರಾಣ ತೆಗಿಯೋಕೆ ಮುಂದಾಗ್ಬಿಟ್ಟಿಯಲ್ಲ ಅಂತ ಡ್ರಾಮಾ ಮಾಡ್ತಿದ್ದಾರೆ. ಇದು ಎಲ್ಲದರ ಮುಖ್ಯ ಸೂತ್ರಧಾರಿ ಕಾವೇರಿ ಅವರು, ಆದರೆ ಇಲ್ಲಿ ಹೆವಿ ಡ್ರಾಮಾನೇ ಮಾಡ್ತಿದ್ದಾರೆ. ಈ ಕಡೆ ಕೀರ್ತಿ ಎಷ್ಟೇ ಹೇಳಿದ್ರು ಕೂಡ ಕೀರ್ತಿನ ನಮ್ಮದೇ ಇರೋ ರೀತಿ ನಾಟಕ ಮಾಡ್ತಿದ್ದಾರೆ ಕಾವೇರಿ. ಬಿಕಾಸ್ ಇದಕ್ಕೆಲ್ಲ ಕೂಡ ಅವಳನ್ನೇ ಹೊಣೆ ಮಾಡಬೇಕು ಅಂದ್ಕೊಂಡಿರೋದು ಕಾವೇರಿ ಅವರು. ನಂತರ ಪೊಲೀಸ್ ಅವ್ರು ಬರ್ತಾರೆ, ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಲಕ್ಷ್ಮಿ ಕೀರ್ತಿನ ಅಂತ ಹೇಳ್ತಿದ್ರೆ, ಇಲ್ಲಿ ಹೇಗೆ ಕರ್ಕೊಂಡು ಹೋಗ್ತೀರಾ? ಅರೆಸ್ಟ್ ವಾರೆಂಟ್ ಇದೆಯಾ ನಿಮ್ಮ ಹತ್ರ? ನನ್ನ ಕೀರ್ತಿ ಯಾರು ಅಂತ ಗೊತ್ತಿದೆಯಾ? ಕೀರ್ತಿ ರಘುವೀರ್ ಅಂತ ಕಾರುಣ್ಯ ಅವರು ಹೇಳ್ತಿದ್ದಾರೆ. ನಂತರ ಒಬ್ಬೊಬ್ರು ಇಲ್ಲಿ ಕೀರ್ತಿ ಮೇಲೇನೆ ಆಪಾದನೆ ಹಾಕ್ತಿದ್ದಾರೆ, ಆದರೆ ಕೀರ್ತಿ ಮಾತ್ರ ಮೌನವಾಗಿದ್ದಾಳೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಲಕ್ಷ್ಮಿ ಎಚ್ಚರ ಆಗಬೇಕು ಅಂತ. ಆಗ ಪೊಲೀಸ್ ಅವರು, ನಾನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ, ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ, ಆನಂತರ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ಕೀರ್ತಿ ಮಾತ್ರ ಇಷ್ಟೆಲ್ಲ ಆದರೂ ಕೂಡ ಹಾಸ್ಪಿಟಲಿಂದ ಹೋಗ್ತಿಲ್ಲ. ಇಲ್ಲಿ ಸುಪ್ರೀತಾ ಕಾವೇರಿ ಎಲ್ಲ ಕೂಡ ಹೋಗು ಅಂತಿದ್ರು ಕೂಡ ಎಲ್ಲ ಹೋಗೋದಿಲ್ಲ. ನಾನು ಇದನ್ನು ಯಾವುದೂ ಕೂಡ ಮಾಡಿಲ್ಲ, ಲಕ್ಷ್ಮಿಗೆ ಎಚ್ಚರ ಆದರೆ ಮಾತ್ರ ಅವಳೇ ಹೇಳೋಕ್ಕೆ ಸಾಧ್ಯ ಅಂತ ಹೇಳಿ ಬೇಗ ಬೇಗ ಆಪ್ರೇಷನ್ ಮಾಡಿ ಅಂತ ಡಾಕ್ಟರ್ಗೆಲ್ಲ ಹಿಂಸೆ ಮಾಡ್ತಿದ್ದಾಳೆ, ಇರಿಟೇಟ್ ಮಾಡ್ತಿದ್ದಾಳೆ, ಬಾಗಿಲು ತರ್ತಿದ್ದಾಳೆ, ಹುಚ್ಚಿ ಥರ ಆಡ್ತಿದ್ದಾಳೆ. ತಕ್ಷಣ ಇಲ್ಲಿ ವೈಷ್ಣವ ಕೀರ್ತಿನ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನು ಮಾಡ್ತಿದ್ಯಾ ಕೀರ್ತಿ, ಸಾಕು ನೀನು ಆಡಿದ್ದು ಎಲ್ಲವೂ ಕೂಡ ನೋಡಿ ಸಾಕಾಗೋಗಿದೆ. ನಾನು ನೀನು ಬೇಕು ಅಂತ ಎಷ್ಟೆಲ್ಲ ಕಾಡಿ ಬೇಡಿ ಅಂಗ್ಲಾಚಿ ಕೇಳ್ಕೊಂಡೆ, ಆದರೆ ನೀನೇನು ಮಾಡಿದೆ? ನನಗೆ ನೀನು ಮೋಸ ಮಾಡಿದೆ. ಆದರೂ ಕೂಡ ನಿನ್ನ ಮರೆತು ಬದುಕೋದು ಕಷ್ಟ ಆಗ್ತಿತ್ತು, ಏನೋ ಒದ್ದಾಡ್ತದೆ, ನೀನು ಕೂಡ ನನ್ನ ಕಣ್ಮುಂದೆ ಇದ್ದೆ, ಏನೋ ಒಂದಾಯಿತು. ಆದರೆ ಇವಾಗ ಹೇಳ್ತಿದ್ದೀನಿ, ಈ ಕ್ಷಣದಿಂದ ಯಾವುದೇ ಕಾರಣಕ್ಕೂ ನೀನು ನನ್ನ ಕಣ್ಮುಂದೆ ಇರಬೇಡ, ನನ್ನ ಜೀವನದಲ್ಲಿ ಇರಬೇಡ, ತೊಲಗಿ ಹೋಗ್ಬಿಡು ಅಂತ. ಈ ರೀತಿ ತೊಲಗಿ ಹೋಗು ಅಂತ ಹೇಳಿದ್ದ ಮಾತನ್ನು ವೈಶಿಂದ ಕೇಳಿಸ್ಕೊಂಡ ಕೀರ್ತಿ ಹುಚ್ಚಿ ಆಗ್ತಾಳೆ, ತೆಗೆದು ಕೆನ್ನೆಗೆ ವೈಶ್ಗೆ ಬಾರಿಸ್ಬಿಡ್ತಾಳೆ. ಸಾರಿ ವೈಶ್, ಸಾರಿ, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ಯಾಕೆ ನೀನು ಕೂಡ ನಾನು ನಂಬ್ತಿಲ್ಲ? ನಾನು ನಿಜವಾಗ್ಲೂ ಕೆಲಸ ಮಾಡಿದ್ದಲ್ಲ ವೈಶ್, ನಿನ್ಗೇನೂ ಕೂಡ ಗೊತ್ತಿಲ್ಲ. ಇವತ್ತು ನಾನು ನೀನು ಮತ್ತು ಲಕ್ಷ್ಮಿ ಮೂವರು ಕೂಡ ಭೇಟಿ ಮಾಡಬೇಕಿತ್ತು, ಒಂದು ಸತ್ಯ ನಿನ್ನ ಹತ್ರ ಹೇಳಬೇಕಿತ್ತು ಅಂದಾಗ ಏನು ನೀನು ಮಾತನ್ನು ಕೇಳಿಸ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ ಅಂದಾಗ ನೀನು ಕೇಳಿಸ್ಕೊತೀಯೋ ಇಲ್ವೋ, ಇವತ್ತು ನಾನು ಹೇಳಲೇಬೇಕು ವೈಶ್ ಅಂತ ಹೇಳಿದಾಗ ಸತ್ಯನ ಏನು ಸತ್ಯ ಅಂದಾಗ, ಹೌದು ವೈಷ್ಣವ್, ನಿನ್ನ ಹತ್ರ ಒಂದು ಸತ್ಯ ಮುಚ್ಚಿಟ್ಟಿದ್ದೇವೆ, ಲಕ್ಷ್ಮಿಗೆಲ್ಲ ವಿಷಯ ಗೊತ್ತಾಗಿದೆ, ನೀನು ನಾನು ಪ್ರೀತಿ ಮಾಡ್ತಿದ್ವಿ ಅಂತ. ಇಬ್ಬರು ಹೆಣ್ಮಕ್ಳು ಆಯ್ಕೆ ನಿಂದಾಗಿರತ್ತಾ? ಎಲ್ಲವನ್ನ ಕೇಳಿಸ್ಕೊಂಡು ನೀನೇನು ತೀರ್ಮಾನ ಮಾಡ್ತೀಯ ಅನ್ನೋ ವಿಷಯವಾಗಿ ನಾವಿವತ್ತು ಭೇಟಿ ಮಾಡಬೇಕು ದೇವಸ್ಥಾನದಲ್ಲಿ ಅಂತ ಅಂದ್ಕೊಂಡಿದ್ದು, ಅದರ ನಡುವೆ ಇಷ್ಟೆಲ್ಲ ಆಗೋಯ್ತು ಅಂತ ಹೇಳ್ತಿದ್ದಾಳೆ. ಜೊತೆಗೆ ನನ್ನನ್ನು ಬಿಟ್ಟು ಹೋದೆ, ನೀನು ಮೋಸ ಮಾಡಿದೆ ಅಂತ ಹೇಳ್ಬೇಡ ವೈಶ್, ನನಗೆ ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲಿಲ್ಲ. ಈ ಎದೆಯಲ್ಲಿಟ್ಕೊಂಡು ಇವತ್ತು ಕೂಡ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು. ನಾನು ನೀನು ಮೋಸ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ನಿನಗೆ ವಿಷಯ ಗೊತ್ತಿದೆಯಾ? ನಿನ್ನ ಜಾತಕ ಸರಿ ಇರಲಿಲ್ಲ,
ಜಾತಕ ಸರಿ ಇಲ್ದಿರೋ ಕಾರಣಕ್ಕೆ ನಾನು ಈ ರೀತಿ ನಿನ್ನಿಂದ ದೂರ ಆಗಬೇಕಾಯ್ತು. ನಾನು ನಿನ್ನನ್ನು ಮದುವೆ ಆಗಿದ್ದರೆ ನೀನು ಸತ್ತು ಹೋಗ್ತಿದ್ದೆ, ಅಲ್ಪಾಯುಷ್ಯ ಆಗಿದ್ದೆ. ಅದಕ್ಕೋಸ್ಕರ ನೀನು ಪೂರ್ಣ ಆಯುಷ್ಯ ಸಿಗಬೇಕು ಅಂದರೆ ನಿನ್ನ ಜಾತಕಕ್ಕೆ ಯೋಗ ಇರ್ತಕ್ಕಂಥ ಹುಡುಗಿನ ಮದುವೆ ಮಾಡಬೇಕಿತ್ತು. ಅದು ಲಕ್ಷ್ಮಿ ಆಗಿದ್ಲು. ಅದಕ್ಕೋಸ್ಕರನೇ ನೀನು ಲಕ್ಷ್ಮಿ ಜೊತೆ ಮದುವೆ ಆಗಲಿ ಅಂತಾನೆ ನಾನು ಆ ರೀತಿ ಫೋರ್ಸ್ ಮಾಡಿದ್ದು, ನಾಟಕ ಮಾಡಿದ್ದು, ನಿನ್ನಿಂದ ದೂರ ಹೋಗಿದ್ದು, ಎಂಗೇಜ್ಮೆಂಟ್ ದಿನ ಕೂಡ ಆ ರೀತಿ ನಡ್ಕೊಂಡಿದ್ದೆ. ಅದಕ್ಕೆ ಹೊರತಾಗಿ ನಿನಗೆ ಮೋಸ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶ ನನಗಿರಲಿಲ್ಲ. ನಿನಗೆ ಹೇಳ್ತಿದ್ರೆ ನೀನು ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ಆದರೆ ನನಗೆ ನಿನ್ನ ಪ್ರಾಣ ಉಳಿಬೇಕಿತ್ತು ವಾಯುಷ್. ನನ್ನ ಪ್ರೀತಿಗೋಸ್ಕರ ನನ್ನ ಪ್ರೀತಿನ ಕಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಅದಕ್ಕೋಸ್ಕರನೇ ನಾನು ನನ್ನ ಪ್ರೀತಿನ ತ್ಯಾಗ ಮಾಡಿದ್ದು. ಈಗ ಹೇಳು ವಾಯುಷ್, ನಾನು ನಿನಗೆ ಮೋಸ ಮಾಡಿದ್ದ ಅಂತ ಕೀರ್ತಿ ಕೇಳಿದ ತಕ್ಷಣ ವೈಷ್ಣವ್ ಕುಸ್ತು ಹೋಗ್ತಿದ್ದಾನೆ. ಬಿಕಾಸ್ ವೈಷ್ಣವ್ಗೆ ಸತ್ಯ ಅರಿವಾಗಿದೆ. ತನ್ನ ಕೀರ್ತಿ ಏನು, ಎಷ್ಟು ಪ್ರೀತಿ ಮಾಡ್ತಿದ್ಲು ಕೆಲವು ಕೂಡ ನೆನಪಾಗತ್ತೆ. ಒಂದೇ ಕ್ಷಣ ಕುಸ್ತು ಹೋಗ್ತಾನೆ ಸತ್ಯನ ಕೇಳಿ. ಇಲ್ಲಿ ಕಾವೇರಿ ಅವರು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ಈ ವಿಶ್ವನ ಕೀರ್ತಿ ವೈಷ್ಣವ್ಗೆ ಹೇಳ್ತಾಳೆ ಅಂತ. ಅಲ್ಲಿ ಕಾರುಣ್ಯ ಅವ್ರ ಜೊತೆ ಜಗಳ ಕೇಳಿದ್ದಾರೆ. ಇಲ್ಲಿ ಕೀರ್ತಿ ಕಾರಣ ಅನ್ನೋಕೆ ಅಲ್ಲಿ ಕಾರುಣ್ಯ ಅವರು ಇಲ್ಲ, ಎಲ್ಲದಕ್ಕೂ ಕೂಡ ಕಾವೇರಿ ನೀನೇ ಕಾರಣ ಅನ್ನೋಕೆ. ಆದರೆ ಇಲ್ಲಿ ಕೃಷ್ಣ ಅವರು ಕಾವೇರಿ ಏನು ಅವ್ರ ಜೊತೆ ವಾದ ಮಾಡ್ತಿದ್ಯಾ, ವಾದ ಮಾಡಬೇಡ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಲಕ್ಷ್ಮಿಗೆ ಆಪರೇಷನ್ ಮುಗೀತು ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಹೋಗಿ ಸತ್ಯ ಹೇಳ್ಬಿಟ್ರೆ ಏನು ಮಾಡೋದು ಅನ್ಕೋತಾರೆ. ಬಟ್ ಈಗಲೇ ಭೇಟಿ ಮಾಡೋಕ್ಕಾಗಲ್ಲ, ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ನಂತರ ಈಗಲೂ ಕೂಡ ಲಕ್ಷ್ಮಿ ಅಬ್ಸರ್ವೇಷನಲ್ಲೇ ಇದ್ದಾಳೆ. ಅದರ ನಡುವೆ ಭಾಗ್ಯ ಎಂಟ್ರಿ ಆಗುತ್ತೆ. ತುಂಬಾ ಅಳ್ತಿದ್ದಾರೆ, ಗುಳಾಡ್ತಿದ್ದಾರೆ. ತನ್ನ ತಂಗಿ ಪರಿಸ್ಥಿತಿ ಏನಾಯಿತು, ಯಾಕೋ ನನಗೆ ಹೇಳಲಿಲ್ಲ, ಅಂಥದ್ದು ಏನಾಯಿತು, ನನ್ನ ತಂಗಿ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಏನಾಗಿದೆ ಅವಳಿಗೆ ಅಂತ ದೊಡ್ಡಪ್ಪ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಇಲ್ಲಿ ಅದು ಚಾಕು ಚೂರಿ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಭಾಗ್ಯ ಕುಸ್ತೋಗ್ತಾರೆ. ಹೀಗಾಯ್ತು, ಯಾರು ಚುಚ್ಚಿದ್ದು, ಹಾಗೆ ಹೀಗೆ ಅಂತ. ಕಾರುಣ್ಯ ಅವರು ನನ್ನ ಮಗಳು ಬೇಕು ಅಂತ ಚುಚ್ಚಿದ್ದಲ್ಲ, ಅವಳ ಜೀವ ಉಳ್ಸೋಕೋಗಿ ಈ ರೀತಿ ಆಗಿತ್ತು ಅಂತ ಹೇಳಿದಾಗ ಚಾಕು ಚೂರಿ ಚುಚ್ಚುವಂಥ ಪರಿಸ್ಥಿತಿ ಏನಿತ್ತು, ಯಾಕೆ ರೀತಿ ಆಯಿತು ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ದಾಳೆ. ಜೊತೆಗೆ ಆ ಕೀರ್ತಿ ಮದುವೆ ಮನೆಯಲ್ಲಿ ನನ್ನ ಫ್ರೆಂಡ್ ಮದುವೆ ಅಂತ ಅಷ್ಟು ಮಟ್ಟಿಗೆ ಓಡಾಡ್ತಾ ಇಂಥಕ್ಕೆ ಎಲ್ಸ ಯಾಕೆ ಮಾಡಿದ್ಲು ಅಂತ ಕೇಳ್ತಿದ್ರೆ, ಇಲ್ಲ ಬೇಕು ಅಂತ ಮಾಡಿದ್ದಲ್ಲ ಅಂತ ಕಾರುಣ್ಯ ಅವರು ಹೇಳಿದಾಗ ಈ ಕಡೆ ದೊಡ್ಡಪ್ಪ ಏನು ಅಂತ ಗೊತ್ತಿದೆ, ಕೀರ್ತಿ ನನ್ನ ಮಗಳ ಸಂಸಾರದಲ್ಲಿ ಎಷ್ಟೆಲ್ಲ ಆಟ ಆಡಿದಾಳೆ ಅಂತ ಕೂಡ ಗೊತ್ತಿದೆ, ನೀವು ಸುಮ್ಮನಿರಿ ಅಂತಾರೆ. ಏನು ನಡೀತಿದೆ, ನನ್ನ ಬೆನ್ನಿಂದ ಏನೋ ಆಗ್ತಿದೆ, ನನ್ನ ವಿಷಯ ಗೊತ್ತಾಗಲೇಬೇಕು, ಏನು ನಡೀತಿದೆ, ಮೋಸ ಯಾಕೆ, ಏನು ಸಂಬಂಧ, ಇಲ್ಲಿ ಕೀರ್ತಿ ಯಾಕೆ ಲಕ್ಷ್ಮಿ ಜೊತೆ ಇದೆಲ್ಲ ನಡೆಯುತ್ತೆ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿದಾಳೆ. ಸತ್ಯ ಗೊತ್ತಾಗಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ. ಹಾಗಿದ್ರೆ ಭಾಗ್ಯಗೆ ಇಲ್ಲಿ ಸತ್ಯ ಗೊತ್ತಾಗತ್ತಾ? ಗಡ ಗಡ ಅಂತ ನಡಕ್ತಿದ್ದಾರೆ ಕಾವೇರಿ ಸತ್ಯ. ಇಲ್ಲಿ ಕಾವೇರಿ ಅವರು ಏನೋ ಪೂಸಿ ಮಾಡಿ ಟ್ರೈ ಮಾಡ್ತಿದ್ರೆ, ಇಲ್ಲಿ ಭಾಗ್ಯ ಮಾತ್ರ ಏನೋ ಆಗ್ತಿದೆ ನನ್ನ ತಂಗಿ ಜೀವನದಲ್ಲಿ, ನನಗೆ ಗೊತ್ತಿಲ್ದಾಗೆ ಗೊತ್ತಾಗ್ಲೇಬೇಕು ಅಂತ ಹಠ ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾಗ್ಯ ಮುಂದೆ ಸತ್ಯ ಕೂಡ ತೆರೆದುಕೊಳ್ಳುತ್ತೆ. ಆ ಕಡೆ ವೈಷ್ಣವ್ ಹತ್ರ ಸತ್ಯ ತೆರೆದುಕೊಂಡಿದೆ, ಅವನು ಕುಸ್ತು ಹೋಗಿದ್ದಾನೆ. ಆಯ್ಕೆ ಏನಾಗತ್ತ, ಇಲ್ಲಿ ಪ್ರೀತಿ ಮಾಡಿದ ಕೀರ್ತಿನ ಅಥವಾ ಪ್ರಾಮಿಸ್ ಮಾಡಿ ಮದುವೆ ಆಗಿ ಭಾಳ ಸಂಗಾತಿಯಾಗಿರ್ತಕ್ಕಂಥ, ತನ್ನ ಮೇಲೆ ನಂಬಿಕೆ ಇಟ್ಟು ಜೀವ ಇಟ್ಟು ಬಂದಿರತಕ್ಕಂಥ ಜೀವದ ಗೆಳತಿ ಲಕ್ಷ್ಮಿನ ಅನ್ನೋ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದಾನೆ. ತ್ರಿಶಂಕು ಪರಿಸ್ಥಿತಿ ಆಗಿದೆ ವೈಷ್ಣವ್ಗೆ. ಆ ಕಡೆ ಕಾವೇರಿಯ ಮುಖವಾಡ ಬಯಲಾಗೋ ಎಲ್ಲ ಸಾಧ್ಯತೆ ಕೂಡ ಇದೆ. ಇವೆಂದು ವಿಶ್ವ ಗೊತ್ತಾದೆ ಭಾಗ್ಯ ರಂಪ ರಾಮಾಯಣ ಏನಾಗಬಹುದು, ಭಾಗ್ಯಗೆ ಆಗ್ತಕ್ಕಂಥ ಆಘಾತ ಏನು. ಆ ಕಡೆ ಲಕ್ಷ್ಮಿಗೆ ಅಷ್ಟರಲ್ಲಿ ಪ್ರಜ್ಞೆ ಬಂದು ಭಾಗ್ಯಗೆ ಗೊತ್ತಾಗೋ ಈ ವಿಶ್ವ ಹಾಗೆ ಸ್ಟಾಪ್ ಆಡಿ ತನ್ನ ತಂಗಿನ ನೋಡೋದಕ್ಕೆ ಮುಂದಾಗ್ತಾರ ಭಾಗ್ಯ. ತನ್ನ ಅಕ್ಕಮ್ಮನ ನೋಡಿದ್ದೆ ಖುಷಿ ಆಗ್ಬಿಡ್ತಾಳ ಲಕ್ಷ್ಮಿ. ಅದರ ನಡುವೆ ಇದಕ್ಕೆಲ್ಲ ಕಾರಣ ಕೀರ್ತಿ ಅಲ್ಲ, ಅಕಸ್ಮಾತ್ ಆಗಿದ್ದು ಅನ್ನೋ ಸತ್ಯ ಹೇಳ್ತಾಳ. ಅಥವಾ ಕೊನೆ ಬಾರಿ ಆ ಒಬ್ಬ ರೌಡಿ ಸೆಕೆಂಡ್ ಬಿ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ರಿ ಬಾಸ್ ಸೂಪರ್ಬ್ ಅಂತ ಹೇಳಿದ ಮಾತನ್ನ ನಂಬಿ ಇದಕ್ಕೆ ಕೀರ್ತಿನೇ ಕಾರಣ, ಇದನ್ನೆಲ್ಲ ಮಾಡಿಸಿದ್ದು ಕೀರ್ತಿ ಅನ್ಕೋತಾಳ. ಅಥವಾ ಸುಳ್ಳು ಹೇಳೋದ್ರ ಮುಖಾಂತರ ಸತ್ಯದ ಅನ್ವೇಷಣೆಗೆ ಮುಂದಾಗ್ತಾಳ ಲಕ್ಷ್ಮಿ. ಇದರ ಮುಖ್ಯ ಸೂತ್ರಧಾರಿ ಯಾರಿರ್ಬೋದು, ನಮಗೆ ಮಾತ್ರ ವಿಷಯ ಗೊತ್ತಿದ್ದು, ಯಾಕೆ ನಾವಿಬ್ರು ಮೂವರು ಕೂಡ ಭೇಟಿ ಮಾಡಬಾರ್ದು ಅನ್ನೋದನ್ನ ತಡೆಯೋಕೆ ಮುಂದಾಗಿರ್ತಿರ್ತಕ್ಕಂಥ ಕಾಣದ ಕೈ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಕೆ ಲಕ್ಷ್ಮಿ ನಾಟಕ ಮಾಡೋಕೆ ಮುಂದಾಗ್ತಾಳ. ಕಾವೇರಿ ಅವ್ರಿಗೆ ಕೆಡ್ಡ ತೋಡ್ತಿದ್ದಾಳ ಗೊತ್ತಿಲ್ದಾಗೆ ಲಕ್ಷ್ಮಿ. ಅವತ್ತು ಗೊಂಬೆ ಆಡ್ಸೋರು ಹೇಳಿದ್ರಲ್ವಾ, ಕಾವೇರಿ ಭವಿಷ್ಯ ಇಬ್ರು ಹುಡುಗಿರು ಬಂದು ನಿನ್ನ ಮುಖವಾಡ ಕಳಿಸ್ತಾರೆ, ನಿನ್ನ ಮಗ ನಿನ್ನಿಂದ ದೂರ ಆಗ್ತಾನೆ, ನೀನು ಮಾಡಿದ ಕರ್ಮ ಕಾಂಡ ಮಗನ ಮುಂದೆ ಬಯಲಾಗುತ್ತೆ ಅಂತ. ಆ ಸತ್ಯ ಖಂಡಿತವಾಗ್ಲೂ ನಿಜವಾಗತ್ತಾ? ಭವಿಷ್ಯ ನಿಜವಾಗತ್ತಾ? ಕಾವೇರಿ ಒಬ್ಬಂಟಿ ಆಗ್ತಾರ? ಏನಾಗಬಹುದು, ಏನಾಗತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.
ಕಾವೇರಿ ಸತ್ಯ ಬಯಲಾದ್ರೆ ಕಾವೇರಿ ಕತೆ ಏನಾಗಬಹುದು? ಕಾವೇರಿಯ ಅಂತ್ಯ ಕಾಲದ ಗಳಿಗೆ ಹತ್ತಿರವಾಗ್ತದೆ. ಹಾಗಿದ್ರೆ ಏನಾಗತ್ತೆ? ಸಾಕಷ್ಟು ತಿರುವು ಟ್ವಿಸ್ಟ್ಗಳಿದೆ. ಎಲ್ಲವನ್ನೂ ಕೂಡ ಟಿವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.